Om Sri Sai Ram. I taught the subject of mathematics of 10th standard section. I continue the same lesson, that is pair of linear equations in two variables. In this lesson, you might have studied so many lines. Those lines are intersecting lines. Those lines are parallel lines. Those lines are coinciding lines. And also, you might have discussed about the consistency and inconsistency. Here in this class, we have to be study about the solving of pair of linear equation by elimination method. ಕೊಟ್ಟಿರ್ತಕ್ಕಂಥ ಲೀನಿಯರ್ ಈಕ್ವೇಷನ್ಸ್ ಅನ್ನ ಒಂದು ಮೆಥಡ್ ನಿಂದ ನಾವು ಸಾಲ್ವ್ ಮಾಡಬಹುದು. ದಟ್ ಮೆಥಡ್ ಈಸ್ ಎಲಿಮಿನೇಷನ್ ಮೆಥಡ್. ಸೋ ಮೆನಿ ಮೆಥಡ್ಸ್ ಆರ್ ದೇರ್, ಬಟ್ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಟು ಬಿ apply the method. That method is elimination method. Take an example. Solve the equation 2x plus 3y is equal to 6. 3x minus y is equal to 4. ಯಾವುದೇ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನು ತಗೊಂಡಾಗ ಅವುಗಳ ಕೋಯಿಫಿಷಿಯೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅವುಗಳ ಕೋಯಿಫಿಷಿಯೆಂಟ್ಸ್ ಅನ್ನು ನೋಡಬೇಕು. ಕೊಟ್ಟಿರ್ತಕ್ಕಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅನ್ನು ಮತ್ತೊಂದು ಸರಿ ಬರ್ಕೊಂತೀಯ. 2x plus 3y is equal to 6. 3x minus y is equal to 4. ಎಕ್ಸ್ ಆದರೂ ಎಲಿಮಿನೇಟ್ ಮಾಡ್ಬೋದು ಅಥವಾ ವೈ ಆದರೂ ಎಲಿಮಿನೇಟ್ ಮಾಡ್ಬೋದು. ಎಲಿಮಿನೇಟ್ ಮೀನ್ಸ್ ಅದನ್ನು ವಿಸರ್ಜಿಸ್ಬೋದು, ಅದನ್ನು ತೆಗೆದಾಕ್ಬೋದು, ಅದನ್ನು ಡಿಲೀಟ್ ಮಾಡ್ಬೋದು. ಹೆಂಗೆ ಇಕ್ವೇಷನ್ ನಂಬರ್ 1 ಅನ್ನು ವೈನ ಕೋಯಿಫಿಷಿಯೆಂಟಿಂದ ಮಲ್ಟಿಪ್ಲೈ ಮಾಡ್ತೀಯಾ, 1ರಿಂದ ಮಲ್ಟಿಪ್ಲೈ ಮಾಡ್ತೀಯಾ. ಈಕ್ವೇಷನ್ 2ನ ವೈನ ಕೋಯಿಫಿಷಿಯೆಂಟ್ 3 ಇದೆ, 3ನಿಂದ ಮಲ್ಟಿಪ್ಲೈ ಮಾಡ್ತೀಯಾ, ಆವಾಗ ಕೋಯಿಫಿಷಿಯೆಂಟ್ ಒಂದೇ ಬರ್ತಾವು. ಇಟ್ ಮೀನ್ಸ್ ಥಾಟ್ ಇಟ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 1, ಇಟ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 3. 1 2s are 2, 2 into x 2x. 1 3s are 3, 3 into y 3y. 1 6s are 6. Next 3 3s are 9, 9 into x 9x. 3 into y 3y, 3 4s are 12. ಈಕ್ವೇಷನ್ ಅನ್ನು ಯಾಡರ ಮಾಡ್ಬೋದು, ಈಕ್ವೇಷನ್ ಅನ್ನು ಸಬ್ಸ್ಟ್ರಕ್ಷನ್ ಆದರೂ ಮಾಡ್ಬೋದು. ದಟ್ ಈಸ್ ಡಿಪೆಂಡ್ ಅಪಾನ್ ದಿ ಪ್ರಾಬ್ಲಮ್. ಆ್ಯಡ್ ದಿ ಈಕ್ವೇಷನ್ ಪ್ಲಸ್ ಮಾಡಬೇಕು. 9x plus 2x is 11x. ಮೈನಸ್ 3y plus 3y ಗೆಟ್ ಕ್ಯಾನ್ಸಲ್, 0 ಬರುತ್ತೆ, ಬರಿಬೋದು ಬಿಡ್ಬೋದು. 12 plus 6 is 18. 9x plus 2x is 11x. Plus 3x minus 3x get cancels each other. Plus 3y minus 3y get cancel each other. 9x plus 2x is 11x. 12 plus 6 is 18. Therefore, x is equal to 12 comes to the denominator. So that the variable x is equal to 18 by 11. ಬಂದಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂವಿನ ಸಬ್ಸ್ಟಿಟ್ಯೂಟ್ ಐದರ್ ಇನ್ ಈಕ್ವೇಷನ್ ನಂಬರ್ 1 ಆರ್ ಇನ್ ಈಕ್ವೇಷನ್ ನಂಬರ್ 2. Put x is equal to 18 by 11 in equation number 1. Therefore, what is the equation number 1? 2x plus 3y is equal to 6. ಬರ್ಕಂತೀಯ ಮತ್ತೊಂದು ಸರಿ. x ಇದ್ದತ್ರ 18 by 11 plus 3y is equal to 6 as it is. 18 2s are 36 divided by 11 plus 3y is equal to 6. Therefore, 3y is equal to 6 plus 36 by 11. ಈ ಕಡೆ ಬಂದರೆ ಮೈನಸ್ 36 by 11. ಇಲ್ಲೇನಾಗುತ್ತೆ, ಎಲ್ ಸಿ ಎಮ್ ಈಸ್ 11 ಆಗುತ್ತೆ. 11 6 66, 66 ಮೈನಸ್ 36 ಡಿವೈಡೆಡ್ ಬೈ 11. 66ನಲ್ಲಿ 36 ಹೋದ್ರೆ 30 ಬರುತ್ತೆ. 3y is equal to 30 by 11. This 3 comes to the denominator. Y is equal to 30 divided by 3 into 11. 11 3s are 33. Y value is 30 by 33. X value is 18 by 11. These are the two variable solutions of these equations. ಇಟ್ ಮೀನ್ಸ್ ದಟ್ ಈ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರುತ್ತೆ. ಟೇಕ್ ಎನ್ ಅನದರ್ ಎಕ್ಸಾಂಪಲ್. ಸಾಲ್ವ್ ದಿ ಲೀನಿಯರ್ ಇಕ್ವೇಷನ್
5x minus 4y is equal to 10. 3x minus 3y is equal to 6. ಯಾರಾದರೂ ಹೇಳ್ತೀರಾ? ಹಿಯರ್ ಎಕ್ಸ್ ಕೊಟ್ಟಿರ್ತಕ್ಕಂಥ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸನ್ನು ಮತ್ತೊಂದು ಸರಿ ಬರ್ಕೋಬೇಕು. 5x minus 4y is equal to 10. 3x minus 3y is equal to 6. ಹೇಳಿದೆ ನಿನಗೆ ಎಲಿಮಿನೇಷನ್ ಮೆಥಡ್ನಲ್ಲಿ ಕೋಎಫಿಷಿಯೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸ್ನ ಕೋಎಫಿಷಿಯೆಂಟ್ 5 ಇರೋದ್ರಿಂದ ಸೆಕೆಂಡ್ ಇಕ್ವೇಷನ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 5. ಎಕ್ಸ್ನ ಕೋಎಫಿಷಿಯೆಂಟ್ 3 ಇರೋದ್ರಿಂದ ಫಸ್ಟ್ ಇಕ್ವೇಷನ್ 1 3ನಿಂದ ಮಲ್ಟಿಪ್ಲೈ ಮಾಡ್ತೀಯಾ. ಇಟ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 5, ಇಟ್ ಈಸ್ ಟು ಬಿ ಮಲ್ಟಿಪ್ಲೈಡ್ ಬೈ 3. ಎಕ್ಸ್ ಮೊದಲೇ ಹೇಳಿದೆ, ಎಕ್ಸ್ ಆದರೂ ಎಲಿಮಿನೇಟ್ ಮಾಡ್ಬೋದು, ವೈ ಆದರೂ ಎಲಿಮಿನೇಟ್ ಮಾಡ್ಬೋದು. 3 5s are 15, 15 into x 15x. 3 4s are 12, 12 into y 12y. 3 10s are 30. 5 3s are 15, 15 into x 15x. 5 3s are 15, 15 into y 15y. 5 6s are 30. Here we have to be make it subtraction. ಕಳಿಬೇಕು. ಇಲ್ಲೇನು ಮಾಡಿದ್ದೀವಪ್ಪ? ಏನು ಮಾಡಿದ್ದೇವೆ? ಅಕಾರ್ಡಿಂಗ್ ಟು ಡಿಪೆಂಡ್ ಅಪಾನ್ ದಿ ಪ್ರಾಬ್ಲಮ್. ಕಳೆಯಕರ ಸೈನ್ ಚೇಂಜ್ ಆಗ್ತಾವೋ, ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮೈನಸ್ಸು. ಹಾಗಾಗಿ minus 15x ಫಸ್ಟ್ ಪ್ಲಸ್ 15x ಕ್ಯಾನ್ಸಲ್ಸ್ ಈಚ್ ಅದರ್. ಮೈನಸ್ ಇದ್ದದ್ದು ಪ್ಲಸ್ಸು, 15y 12y ಹೋದರೆ 3y ಬರುತ್ತೆ, 30 30 ಹೋದರೆ 0. ದೇರ್ಫೋರ್ y is equal to 0. 3 comes to the denominator. Y is equal to 0 by 3. 0 by anything is 0. Y value is 0. Put the value of y in equation number 1. ಬಂದಿರ್ತಕ್ಕಂಥ y ವ್ಯಾಲ್ಯೂನ ಯಾವುದೇ ಇಕ್ವೇಷನ್ನಾಗಾದರೂ ಕೊಡ್ಬೋದು. ಐದರ್ ಇನ್ ಇಕ್ವೇಷನ್ ನಂಬರ್ 1 ಆರ್ ಇನ್ ಇಕ್ವೇಷನ್ ನಂಬರ್ 2. Equation number 1 is 5x minus 4y is equal to 10. Therefore, 5x minus 4y ಇದ್ದತ್ರ 0. 4 into 0 is ಗೊತ್ತಿದೆ ನಿನಗೆ 0 ಆಗುತ್ತೆ. 5x is equal to 10. 5 comes to the denominator. Therefore, 5 1s are 5, 5 2s are 10. X value is equal to 2, y value is equal to 0. These are the two solutions for the pair of given linear equations. This method is called elimination method. On the basis of this elimination method, we have to be solve some more problems in our next coming class. Sai Ram to all. Sai Ram.